ಬೆಂಗಳೂರಿನ ಕಾಂಗ್ರೆಸ್ ಮುಖಂಡನೊಬ್ಬನಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಎಲೆಕ್ಷನ್ ಸಂದರ್ಭ ಬಂದ್ರೆ ನಿನ್ನ ಮಕ್ಕಳ ವಿಡಿಯೋಸ್ಗಳನ್ನು ಬಿಡ್ತೀನಿ, ನಿನ್ನ ಗಂಡ ಲೇಡೀಸ್ಗೆ ಮಾಡಿದ ಮೆಸೇಜ್ ನನ್ನ ಬಳಿ ಇದೆ, ನಾನು ಅದನ್ನ ಸರ್ಕ್ಯುಲೇಟ್ ಮಾಡ್ತೀನಿ. ಬೆಂಗಳೂರಿನ ಕಾಂಗ್ರೆಸ್ ಮುಖಂಡನಿಗೆ ಬ್ಲ್ಯಾಕ್ ಮೇಲ್ ಆರೋಪ. ಎಲೆಕ್ಷನ್ ಟೈಮಲ್ಲಿ ನಿನ್ನ ಮಕ್ಕಳ ವಿಡಿಯೋಸ್ಗಳನ್ನು ಬಿಡ್ತೀನಿ, ಬ್ಲ್ಯಾಕ್ ಮೇಲ್ ಅಕ್ಷಮ್ಯ ಅಪರಾಧ, ನಿನ್ನ ಗಂಡ ಲೇಡೀಸ್ಗೆ ಮಾಡಿದ ಮೆಸೇಜ್ ನನ್ನಲ್ಲಿದೆ. ಲಗ್ಗೆರೆ ಸಿದ್ದೇಗೌಡನ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ತನ್ನ ತಂಟೆಗೆ ಬಾರದಂತೆ ಅಷ್ಟೇ ನಿಮ್ಮ ಕತೆ ಎಂದು ಆವಾಜ್. ನಿನ್ನ ಮಕ್ಕಳನ್ನ ಜೀವಂತವಾಗಿ ಬಿಡುವುದಿಲ್ಲ ಎಂದು ಎಚ್ಚರಿಕೆ ಕೊಡಲಾಗಿದೆ. ಲಗ್ಗೆರೆ ಸಿದ್ದೇಗೌಡರ ಪತ್ನಿಗೆ ಸ್ಥಳೀಯ ರಾಜಕಾರಣಿ ಧನಂಜಯ್ ಬೆದರಿಕೆಯನ್ನು ಒಡ್ಡಿದ್ದಾನೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಿದ್ದೇಗೌಡ ಪತ್ನಿ ಯಶೋಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿದ್ದೇಗೌಡನ ಪತ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತಹದ್ದು. ನಿನ್ನ ಗಂಡ ಬೇರೆ ಮಹಿಳೆಯ ಜೊತೆ ಮಾತನಾಡಿರುವಂತಹ ಆಡಿಯೋ ನನ್ನ ಬಳಿ ಇದೆ, ನಿನ್ನ ಮಕ್ಕಳ ವಿಡಿಯೋಗಳನ್ನು ಎಲೆಕ್ಷನ್ ಸಂದರ್ಭ ಬಿಡ್ತೀನಿ. ನೋಡಿ, ಈ ಬ್ಲ್ಯಾಕ್ ಮೇಲ್ ಅನ್ನೋದು ಕಾನೂನಿನ ದೃಷ್ಟಿಯಲ್ಲಿ ಅಕ್ಷಮ್ಯ ಅಪರಾಧ. ನೀವು ವಿಡಿಯೋ ಒಬ್ಬ ವ್ಯಕ್ತಿಯ ಖಾಸಗಿ ವಿಡಿಯೋವನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದೇ ಅಪರಾಧ. ಅಂಥದ್ರಲ್ಲಿ ಹೆಣ್ಣು ಮಗಳೊಬ್ಬಳಿಗೆ ನೀವು ಬೆದರಿಸ್ತೀರಿ, ನಿಮ್ಮ ಗಂಡನ ಆಡಿಯೋ ಬಿಡ್ತೀನಿ. ನೋಡಿ, ಮನುಷ್ಯ ಮಾನಕ್ಕೆ ಹೆದರುತ್ತಾನೆ. ಆ ಮಾನಕ್ಕೆ ಹೆದರುವ ಭಾವನಾತ್ಮಕ ಪ್ರಯೋಗವನ್ನು ನೀವು ಒಬ್ಬರಿಗೆ ಹೆದರಿಸೋದಕ್ಕೆ ಮಾಡ್ತೀರಿ ಅನ್ನೋದಾದರೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಲಗ್ಗೆರೆ ಸಿದ್ದೇಗೌಡನ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ತನ್ನ ತಂಟೆಗೆ ಬಾರದಂತೆ ಅಷ್ಟೇ ನಿಮ್ಮ ಕತೆ ಎಂದು ಆವಾಜ್. ತನ್ನ ತಂಟೆಗೆ ಬರಬಾರ್ದು ಅಂದರೆ ಅದರ ಅರ್ಥ ಏನು? ಆತನಲ್ಲೂ ಏನೋ ಪ್ರಮಾದಗಳಿದ್ದಾವೆ, ಆತ ಕೂಡ ಎಲ್ಲೋ ಎಡವಿದ್ದಾನೆ, ಅದು ಇವರಿಗೆ ಗೊತ್ತಾಗಬೇಕು. ಗೊತ್ತಾದರೆ ಪ್ರಚಾರ ಏನಾದರೂ ಮಾಡಿದ್ರೆ ನಿಮ್ಮ ಮಕ್ಕಳ ವಿಡಿಯೋ ಬಿಡ್ತೀನಿ ಅನ್ನೋದು ಕೂಡ ಅಪರಾಧ. ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಸೊ ನಿನ್ನ ಮಕ್ಕಳನ್ನು ಜೀವಂತವಾಗಿ ಬಿಡೋದಿಲ್ಲ ಅಂದರೆ ಕೊಂದು ಹಾಕ್ತೀನಿ ಅಂತ. ಮರ್ಡರ್ ಅಟೆಂಪ್ಟಿವ್, ಕೊಲೆ ಯತ್ನ ಇದು. ಆತನಿಗೆ ವಾರ್ನ್ ಮಾಡಲಾಗಿದೆಯಂತೆ. ಲಗ್ಗೆರೆ ಸಿದ್ದೇಗೌಡರ ಪತ್ನಿಗೆ ಸ್ಥಳೀಯ ರಾಜಕಾರಣಿ ಧನಂಜಯ್ ಎನ್ನುವಂಥ ವ್ಯಕ್ತಿ ಬೆದರಿಕೆ ಒಡ್ಡಿರುವಂತಹದ್ದು. ಪೊಲೀಸ್ ಠಾಣೆ ಮೆಟ್ಲೇರಿದ ಸಿದ್ದೇಗೌಡ ಪತ್ನಿ ಯಶೋಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಈಗಾಗಲೇ ಎಫ್ಐಆರ್ ಕೂಡ ಆಗಿದೆ. ಇನ್ನು ಪೊಲೀಸರು ಅವರ ಭಾಷೆಯನ್ನು ಬಳಸ್ತಾರೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಿದ್ದೇಗೌಡರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಖಾಸಗಿ ವಿಡಿಯೋವನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಅಕ್ಷಮ್ಯ ಅಪರಾಧ. ಅದನ್ನ ಇಟ್ಕೊಂಡು ಮಹಿಳೆಯೊಬ್ಬರಿಗೆ ಥ್ರೆಟ್ ಮಾಡೋದು ಕೂಡ ಘೋರ ಅಪರಾಧ. ಅದರಲ್ಲೂ ಕೂಡ ಬೆದರಿಕೆ ಹಾಕ್ತಾನೆ. ಸರ್, ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಈ ಧನಂಜಯ್ ಎನ್ನುವಂತ ವ್ಯಕ್ತಿ ಯಾರು ಸರ್? ಯಾವ್ದಾದ್ರು ಪಕ್ಷದ ಕಾರ್ಯಕರ್ತನು ಯಾರು? ಇಲ್ಲ ಇಲ್ಲ, ಅವನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ, ಅವನೊಬ್ಬ ಆಟೋ ಡ್ರೈವರು. ಹಲೋ, ಅವನು ಆಟೋ ಡ್ರೈವರು. ಅವನು ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಲಗ್ಗೆರೆಲ್ಲ ಇದ್ದಾನೆ ಅವನು. ಈಗ ಒಂದು ಕೆಂಪೇಗೌಡ ಸೇವಾ ಟ್ರಸ್ಟ್ ಅಂತೇಳಿ ನಮ್ಮ ಲಗ್ಗೆರೆಯಲ್ಲಿ ಎಲ್ಲರೂ ಸೇರಿ ಒಂದು ಟ್ರಸ್ಟ್ ಮಾಡಿ ಆ ಕೆಂಪೇಗೌಡರ ಸ್ಟ್ಯಾಚ್ಯೂನ ಭಾರಿ ಬೆಂಗಳೂರಿನಲ್ಲೇ ಎಲ್ಲೂ ಮಾಡಿಲ್ಲ, ಆ ಮಟ್ಟಕ್ಕೊಂದು ಸ್ಟ್ಯಾಚ್ಯೂ ಮಾಡ್ತಾ ಇದೀವಿ, ಒಂದು ಸಂಸ್ಥೆ ಮಾಡಿಕೊಂಡು. ಅದರಲ್ಲಿ ಬಂದು ಅವನು ಕೇಳ್ತಾನೆ, ನನ್ನನ್ನು ನೀವು ಸಂಸ್ಥೆಗೆ ಸೇರಿಸ್ಕೊಳ್ಳಿ, ಈ ಸಂಸ್ಥೆ ಡೈರೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಯಾರು ಒಪ್ಪಲ್ಲ. ಆ ಒಪ್ತಾನೆ ಇದ್ದಾಗ ಕೆಲವು ಅಗೇನೆಸ್ಟ್ ಟೀಮ್ ಕಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಇಲ್ಲ ಸಲದ ಆರೋಪ ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ತಾನೆ. ಅವನೊಬ್ಬ ದಂಧೆ ನಡೆಸುವಂತ ಅವನು ದಂಧೆಕೋರ. ಆ ಬಗ್ಗೆ ಸಾಕಷ್ಟು ಪುರಾವೆಗಳು ದಾಖಲೆಗಳು ನಮ್ಮ ಹತ್ರ ಇದೆ. ಆಮೇಲೆ ನಿಮ್ಗೆ ಬೇಕಾದ್ರೆ ನಾನು ವಿಡಿಯೋ ಕೊಡ್ತೀನಿ, ಒಬ್ಬ ಹೆಣ್ಣು ಮಗಳಿಗೆ ಅವ್ನು ಯಾವ ರೀತಿ ಬಿಹೇವ್ ಮಾಡ್ತಾನೆ, ಹೆಂಗ್ ನಡ್ಕೋತಾನೆ ಅನ್ನೋದು ವಿಡಿಯೋ ಇದೆ. ಬಟ್ ನಾನು ಔಟ್ ಸೈಡ್ ಇದ್ದೀನಿ ಇವತ್ತು, ರಜೆ ಇರೋದ್ರಿಂದ ಬೆಂಗಳೂರ್ಲಿಲ್ಲ. ಬಟ್ ಅವನೊಬ್ಬ ದಂಧೆ ನಡೆಸುವಂತ ಒಬ್ಬ ವ್ಯಕ್ತಿ. ಸಿದ್ದೇಗೌಡ್ರು, ಇನ್ನು ಆತನ ಆರೋಪ ಏನಂತ ಕೇಳಿದ್ರೆ, ಸಿದ್ದೇಗೌಡರು ಅನೈತಿಕವಾಗಿ ಮಾತನಾಡಿರುವಂತ ಆಡಿಯೋ ನಮ್ಮ ಜೊತೆ ಇದೆ, ಸಿದ್ದೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿದೆ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಹೇಳ್ತಾನೆ. ಏನಾರ ಇದೆ, ಖಂಡಿತವಾಗ್ಲೂ ನಮ್ದೊಂದು ಸುಸಂಸ್ಕೃತವಾದಂತ ಒಂದು ಕುಟುಂಬ, ತುಂಬಾ ಇಮೇಜ್ ಇಟ್ಟಿರುವಂತ ಕುಟುಂಬ. ಆ ತರದ್ ಏನಾದ್ರು ಧಾರಾಳವಾಗಿ ಫಸ್ಟ್ ಬಿಡ್ಲಿ, ಅವ್ನ ತೊಂದರೆ ಇಲ್ಲ. ಅದು ಬ್ಲ್ಯಾಕ್ ಮೇಲ್, ಇದು ಸುಧಾ ಅವ್ನು ಬ್ಲ್ಯಾಕ್ ಮೇಲ್ ಮಾಡುವಂತ ವಿಚಾರ ಧಾರಾಳವಾಗಿ ಬಿಡ್ಬೋದು, ಅದಕ್ಕೆ ಏನು ಅಭ್ಯಂತರ ಇಲ್ಲ. ಅದ್ರಲ್ಲಿ ನಾವು ಭಯ ಪಡುವಂತದ್ದು ಏನೂ ಇಲ್ಲ ನಮ್ದು. ಸರ್, ಆರಂಭದಲ್ಲಿ ನಿಮ್ಮ ಪತ್ನಿಗೆ ಆತ ಸಂದೇಶವನ್ನು ಕಳಿಸುವಂತಹದ್ದು, ಸೊ ಆತಂಕಕ್ಕೆ ಏನಾದ್ರು ಒಳಗಾದ್ರೆ ಸರ್ ನಿಮ್ಮ ಕುಟುಂಬದವರು? ಏನಿಲ್ಲ, ಆ ತರದ್ ಏನಿಲ್ಲ. ಅವನು ಏನ್ ಕಳಿಸ್ತಾ ಅನ್ನೋದು ಗೊತ್ತಿಲ್ಲ. ಅವ್ನು ಇಮಿಡಿಯೇಟ್ ಡಿಲೀಟ್ ಮಾಡ್ತಾನೆ. ತಿರ್ಗಾ ಆಮೇಲೆ ಅದ್ರ ಮೇಲೆ ಒಂದು FIR ಸುಧಾ ಮಾಡಿಸ್ತೀವಿ. ಬಟ್ ಅವ್ರು ಏನ್ ಕಳಿಸಿರೋ ನಮ್ಗೆ ಗೊತ್ತಿಲ್ಲ. ಆತಂಕ ಪಡಕ್ ನಾವು ಆ ತರದ ಜನ ಅಲ್ಲ.
ಸೊ ಈಗ ಆ FIR ಥರದ್ದು ಏನಾದ್ರು ಇದ್ರೆ ಧಾರಾಳವಾಗಿ ಮಾಡ್ಬೋದು. ಸರ್ ಪೊಲೀಸರು ಏನಾದ್ರು ಎನ್ಕ್ವೈರಿ ಏನಾದ್ರು ಮಾಡಿದ್ರೆ ಸರ್ ಅವನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನಗಳೇನಾದ್ರು ಅವನು ಮೊಬೈಲ್ ಸೀಜ್ ಮಾಡಿದ್ದಾರೆ, FIR ಆಗಿದೆ. ಸಾಕಷ್ಟು ಅವನು ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಇಟ್ಕೊಂಡು ಅದೆಲ್ಲ ಈಗ ಅಲ್ಲಿ ಪೊಲೀಸರ ಒಂದು ತನಿಖೆಯಲ್ಲಿ ಇದೆ, ಈಗ ತಗಲಾಕೊಂಡಿದ್ದಾನೆ. ಥ್ಯಾಂಕ್ ಯು ಅವನ ಮೊಬೈಲಲ್ಲಿ ಎಲ್ಲ ಇದೆ. ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಸ್ವತಃ ಸಿದ್ದೇಗೌಡರು ಯಾರ ಮೇಲೆ ಆರೋಪ ಇದೆಯೋ ಆ ಕುಟುಂಬದ ಸದಸ್ಯ ಸಿದ್ದೇಗೌಡರು, ಕಾಂಗ್ರೆಸ್ ಮುಖಂಡ ಕೂಡ ಹೌದು. ಅವ್ರ ಮೇಲಿರ್ತಕ್ಕಂಥ ಆರೋಪದ ಬಗ್ಗೆಯೂ ಕೂಡ ಕೇಳ್ತಾ ಇದ್ದೆ. ಆ ಥರದ್ದು ಏನಾದರೂ ಇದ್ದರೆ, ನಾನು ಯಾವುದು ಕಾನೂನನ್ನು ಮೀರಿಲ್ಲ, ಜೊತೆಗೆ ಸಂಸ್ಕಾರಯುತವಾದಂಥ ಕುಟುಂಬದಿಂದ ಬಂದವನು, ನಾನು ಅಸಂಸ್ಕಾರ ಅಥವಾ ಸಂಸ್ಕಾರಕ್ಕೆ ವಿರುದ್ಧವಾಗಿರೋದನ್ನು ನಾನು ಮಾಡಲಾರೇನು ಅಂತ ಹೇಳಿ ಅವರೇ ಹೇಳ್ತಾ ಇದ್ರು. ಆ ಥರದ್ದು ಏನಾದರೂ ಆಡಿಯೋ ವಿಡಿಯೋಗಳಿದ್ರೆ ಬಿಡಲಿ, ಪೊಲೀಸರಿಗೆ ಒಪ್ಪಿಸಲಿ ಅನ್ನುವಂಥ ಅಭಿಪ್ರಾಯವನ್ನು ಸಿದ್ದೇಗೌಡರು ವ್ಯಕ್ತಪಡಿಸ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.